ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಸಖತ್ತಾಗಿ ಬೃಂದಾಗೆ ತಿರುಗೇಟನ್ನು ಕೊಡೋದ್ರ ಮುಖಾಂತರ ಇಲ್ಲಿ ಜೆ ಪಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದರೆ ಇಲ್ಲಿ ಬೃಂದಾ ಪ್ಲಾನ್ ಏನು, ಜೆ ಪಿ ಮಾಡಿದ್ದೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಬೃಂದಾಗೆ ತರಾಟೆಗೆ ತಗೋತಾರೆ. ಈ ಒಂದು ಮನೆಯಲ್ಲಿ ಕಷ್ಟ ಇದೆ, ನಾವು ಕಷ್ಟನ ನೋಡ್ಕೊಂಡು ಬಂದಿದ್ದೀವಿ, ಅದು ನಮಗೆ ಕಷ್ಟ ಆಗೋದಿಲ್ಲ, ಬಟ್ ಇದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಈ ಮನೆಯವ್ರಿಗೆ ನಾವು ಹೇಳ್ಕೊಡ್ಬೇಕು, ಅದಕ್ಕೆ ಬಿಟ್ಟು ನೀನೇ ಹಾರಾಡ್ತಿದ್ಯಲ್ಲ ಅಂತ ಹೇಳಿ ಬೃಂದಾನ ತರಾಟೆಗೆ ತಗೋತಾರೆ ಭಾರ್ಗವಿ. ಇದರ ನಡುವೆ ಇಲ್ಲಿ ಅರ್ಜುನ್, ಭಾರ್ಗವಿ ಮನೆಯವರು ಎಲ್ಲರೂ ಕೂಡ ಖುಷಿಯಿಂದ ಊಟವನ್ನು ಮಾಡ್ತಾರೆ. ಇಲ್ಲಿ ಭಾರ್ಗವಿ ಒಟ್ಟಿಗೆ ಕೂತು ಊಟ ಮಾಡಿದ್ರ ಬಗ್ಗೆ, ಪ್ರೀತಿ ಬಗ್ಗೆ, ಸಂಬಂಧದ ಬಗ್ಗೆ ಮಾತಾಡಿದಾಗ ನಿಜಕ್ಕೂ ಕೂಡ ಜೆ ಪಿ ಪಾಟೀಲ್ ಎಮೋಷ್ನಲ್ ಆಗ್ತಾರೆ. ಹಾಗಾಗಿ ಅವರು ತಮ್ಮ ಮನೆ ಹತ್ರ ಹೊರಟು ತಮ್ಮ ಬಂಗಲೆ ಹತ್ರ ಬಂದಿದ್ದೆ ಬಂಗ್ಲೆಯನ್ನೇ ನೋಡ್ತಿರ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಎಲ್ಲಿಗೆ ಬಂದು, ಏನಿದು ಮಾವ, ನೀವು ಯಾಕೆ ಇಲ್ಲಿಗೆ ಬಂದಿದ್ರ, ಮನೆಯವರೆಲ್ಲ ನಿಮ್ಮನ್ನ ಹುಡುಕ್ತಿದ್ದಾರೆ, ಖಂಡಿತ ವಿಚಾರ ಮಾಡ್ಕೋಬೇಡಿ ಮಾವ ಅಂತ ಹೇಳಿದಾಗ, ಯಾಕಮ್ಮ ವಿಚಾರ ಮಾಡ್ಕೊಳ್ಳಿ, ಈ ಮನೆಯಲ್ಲಿದ್ದಾಗ ನಾನು ಏನು ಪಡ್ಕೊಂಡಿಲ್ಲ, ನಿಜ ಇಲ್ಲಿಂದ ಹೋದ್ಮೇಲೆ ನಾನು ನಿಜವಾಗ್ಲೂ ಪಡ್ಕೊಂಡಿದ್ದೀನಿ ಅಂತ ಜೆ ಪಿ ಹೇಳ್ತಾರೆ. ಏನು ಹೇಳ್ತಿದ್ರ ಮಾವ ಅಂದಾಗ, ಹೌದು ಭಾರ್ಗವಿ, ನಾನು ಇಲ್ಲಿದ್ದಾಗ ನನಗಂತ ಯಾವುದೇ ನೆನಪಿನ ಬುದ್ಧಿ ಕೂಡ ಇಲ್ಲ, ಯಾಕಂದರೆ ನಾನು ಯಾವತ್ತೂ ಕೂಡ ಮಕ್ಕಳು, ಹೆಂಡತಿ, ಖುಷಿ, ಸಂತೋಷದ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ನನ್ನ ಕೆಲಸ ಅಂತ ಬ್ಯುಸಿ ಆಗಿಬಿಟ್ಟೆ. ಆದರೆ ಆ ಮನೆಯಲ್ಲಿ ನನಗೆಲ್ಲವೂ ಸಿಕ್ತು. ಅಮ್ಮನ ಒಂದು ಹಾರೈಕೆ, ಕಾಳಜಿ, ಹೆಂಡತಿಯ ಒಂದು ನಗು, ಮಗನ ಒಂದು ನಗು, ಎಲ್ಲವನ್ನ ಕೂಡ ನೋಡಿದೆ. ಇಲ್ಲಿ ಒಂದಿನ ಕೂಡ ನನಗೆ ನೆಮ್ಮದಿ ಅನ್ನೋದು ಇರಲಿಲ್ಲ. ಆದರೆ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ತಾಂಡವ ಆಡ್ತದೆ. ನಿಜಕ್ಕೂ ಕೂಡ ನಿಮ್ಮ ಬದುಕು ಎಷ್ಟು ಸುಂದರವಾಗಿರತ್ತಲ್ವ. ನಾವು ಇಲ್ಲಿ ಎಲ್ಲವೂ ಇದ್ರೂ ಕೂಡ ಏನೂ ಇಲ್ಲ ಅನ್ನೋ ರೀತಿಯೇ ಇರ್ತೀವಿ. ನಿಜ ಹೇಳಬೇಕು ಅಂದರೆ ಆಸ್ತಿ ಅಂತಸ್ತಿಗಿಂತ ಸಂಬಂಧ, ಮೌಲ್ಯ, ಪ್ರೀತಿ ಅನ್ನೋದು ಮುಖ್ಯ ಅಂತ ಗೊತ್ತಾಗಿದ್ದ ನನಗಲ್ಲಿ ಹೋದ ನಂತರ ಅಲ್ಲಿವರೆಗೂ ದುಡ್ಡು ಸಂಪಾದನೆ ಅದೇ ನನ್ನ ಜೀವನ ಆಗಿಬಿಟ್ಟಿತ್ತು. ನಿಜ ಗೊತ್ತಾ, ನಿಮ್ಮ ಬದುಕು ಎಷ್ಟು ಸಿಂಪಲ್ ಆಗಿ ಇರತ್ತಲ್ವ, ನಾವು ಬದುಕನ್ನು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡು ಬಿಡ್ತೇವೆ. ಆ ಮನೆಯಲ್ಲಿ ಏನಿಲ್ಲ, ಎಲ್ಲವೂ ಕೂಡ ಇದೆ, ಆದರೆ ವಸ್ತುಗಳು ಸರಿ ಇಲ್ಲದೆ ಇರಬಹುದು, ಆದರೆ ಮನಸ್ಸುಗಳು ತುಂಬಾ ಹತ್ತಿರವಾಗಿದೆ. ನಾನು ಈ ಮನೆಯಲ್ಲಿ ಇದ್ರೂ ಕೂಡ ಮನಸ್ಸುಗಳೆಲ್ಲವೂ ಕೂಡ ದೂರನೇ ಇತ್ತು, ವ್ಯಕ್ತಿಗಳು ಕೂಡ ಮಾನಸಿಕವಾಗಿ ದೂರನೇ ಇದ್ದರು. ಆದರೆ ಆ ಮನೆಯಲ್ಲಿ ಎಲ್ಲರೂ ಕೂಡ ಚಿಕ್ಕ ಮನೆ ಆದರೂ ತುಂಬಾ ಹತ್ತಿರ ಇದ್ವಿ, ಮನಸ್ಸುಗಳಂತೂ ತುಂಬಾ ಹತ್ತಿರನೇ ಇದೆ ಅಂತ ಜೆ ಪಿ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಭಾರ್ಗವಿ, ನೋಡಮ್ಮ, ಫ್ಯಾನ್ ಇಲ್ಲ ಅಂದರೆ ಹೊರಗಡೆ ಹೋಗಿ ತಂಗಾಳಿಯನ್ನು ಇರಬಹುದು, ಅದೇ ರೀತಿಯಾಗಿ ಚೇರ್ ಕೂಡ ಸರಿಯಾಗಿಲ್ಲ ಅಂದರೂ ಅದಕ್ಕೆ ಒಂದು ಒತ್ತು ಕೊಟ್ಟರೆ ನಿಂತ್ಕೊಂಡು ಬಿಡುತ್ತೆ. ಹೀಗೆ ಎಲ್ಲದಕ್ಕೂ ಕೂಡ ಪರಿಹಾರ ಅಂತಕ್ಕಂಥದ್ದು ಅಲ್ಲಿ ಇದೆ. ಆದರೆ ಇಲ್ಲಿ ಏನಿದೆ, ಏನೂ ಕೂಡ ಇಲ್ಲ. ಇಲ್ಲಿ ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚಾಗಿದೆ. ನನಗೆ ಇದ್ರ ಮೇಲೆ ಯಾವುದೇ ರೀತಿಯ ಆಸೆ, ವ್ಯಾಮೋಹ ಯಾವುದು ಕೂಡ ಇಲ್ಲ ಅಂತ ಜೆ ಪಿ ಹೇಳ್ತಾರೆ. ಆಗ ಇಲ್ಲಿ ಭಾರ್ಗವಿ, ಮಾವ, ದಯವಿಟ್ಟು ಆ ರೀತಿ ಮಾತಾಡಬೇಡಿ, ನೀವು ಮಾತಾಡ್ತಿರೋ ಮಾತನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಅಪ್ಪನ ಜೊತೆನೇ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತದೆ. ಹಾಗಂದು ಮಾತ್ರಕ್ಕೆ ನೀವು ಕಳ್ಕೊಂಡಿರೋದು ಯಾವುದನ್ನು ಕೂಡ ಮತ್ತೆ ವಾಪಸ್ ಪಡ್ಕೋಬಾರ್ದು ಅನ್ನೋದಲ್ಲ. ನೀವು ಏನೇನು ಸಂಪಾದಿಸಿದ್ರೋ ಅದೆಲ್ಲವನ್ನ ಕೂಡ ಮತ್ತೆ ನೀವು ವಾಪಸ್ ಗಳಿಸ್ಕೊಳ್ಳೇಬೇಕು. ಅದೆಲ್ಲವೂ ಕೂಡ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ಆ ನಿಮ್ಮ ಶ್ರಮ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರ್ದು. ವ್ಯರ್ಥ ಆಗೋದಕ್ಕೆ ನಾನು ಬಿಡುವುದಿಲ್ಲ. ನಿಮಗೆ ಜೀವನ ಅರ್ಥ ಆಗಿದೆ ಅಲ್ವಾ, ಅದು ತುಂಬಾ ಖುಷಿ ಆಗುತ್ತೆ. ಹಾಗಂದು ಮಾತ್ರಕ್ಕೆ ನೀವು ಕಳ್ಕೊಂಡಿರುವುದನ್ನು ಮಾತ್ರ ನಾನು ಕೊಡಿಸದೆ ಬಿಡುವುದಿಲ್ಲ. ನಾನು ನಿಮಗೆ ಪ್ರಮಾಣ ಮಾಡ್ತಾ ಇದ್ದೀನಿ, ಖಂಡಿತ ನೀವು ಕಳ್ಕೊಂಡಿರೋ ಪ್ರತಿಯೊಂದನ್ನು ಕೂಡ ನಿಮಗೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ಜಿ ಪಿ ಪಾಟೀಲ್ ಅವರಿಗೆ ಪ್ರಾಮಿಸ್ ಮಾಡ್ತಿದ್ದಾಳೆ. ನಂತರ ಇದ್ದ ಕಡೆ ಚರಣ್ ಮತ್ತು ಬೃಂದಾ ಇಬ್ರಿಗೂ ಕೂಡ ನಿದ್ರೆ ಮಾಡೋಕ್ಕಾಗ್ತಿಲ್ಲ, ಸೊಳ್ಳೆ, ಅದು ಇದು, ಚಳಿ, ಹಾಗೆ ಹೀಗೆ, ಶೆಕೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಈ ಕಡೆ ಚರಣ್ ಅಂತೂ ನಿಜಕ್ಕೂ ಅಮ್ಮನಿಗೋಸ್ಕರನೇ ಇಲ್ಲಿರೋದು, ಇಲ್ಲ ಅಂದರೆ ನಾನು ಯಾವಾಗಲೂ ಇಲ್ಲಿಂದ ಹೊರಟು ಬಿಡ್ತಿದ್ದೇನೆ, ನನ್ನ ಕರ್ಕೊಂಡು ಅಂತ ಹೇಳ್ತಾರೆ. ನಾನು ಕೂಡ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ಅಂದರೆ ಅದು ಅತ್ತೆಗೋಸ್ಕರ ಮಾತ್ರನೇ, ಅತ್ತೆಗೆ ತೊಂದರೆ ಆಗಬಾರ್ದಲ್ವಾ, ಅದಕ್ಕೋಸ್ಕರ ಸಹಿಸ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿ ಬೃಂದಾ ಹೇಳಿದಾಗ, ಹೌದು ಬೃಂದಾ, ಖಂಡಿತವಾಗ್ಲೂ ಅಮ್ಮನಿಗೋಸ್ಕರ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು, ಅಮ್ಮಂಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅಂತ ಹೇಳಿದೆ ಅಲ್ಲಿಂದ ಹೊರಟ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಬೃಂದಾಗೆ ಅನ್ಸುತ್ತೆ, ಗಾಯತ್ರಿ ದೇವಿ ಬಂದು ಯಾರು ಒಳ್ಳೇದಾಯ್ತು ಬಿಡ್ತೋ ಗೊತ್ತಿಲ್ಲ, ಬಟ್ ನನಗಂತೂ ನನ್ನ ಗಂಡ ಸಿಕ್ಕಿದ್ರು. ನನ್ನ ಗಂಡ ಚೂರಣ್ಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಆದರೆ ಈಗ ನನ್ನ ಗಂಡ ಚೂರಣ್ ನನ್ನನ್ನು ಅವನ ಹೆಂಡತಿ ಅಂತ ಸ್ವೀಕರಿಸಿದ್ದಾನೆ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಗಾಯತ್ರಿ ದೇವಿನೇ ಗಂಗಾ ಅಂತಕ್ಕಂಥ ಸತ್ಯ ಚೂರಣ್ಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಖಂಡಿತ ಅವನೇ ಅವರಮ್ಮನ್ನ ಕ್ಷಮಿಸೋದಿಲ್ಲ, ಬಿಡುವುದಿಲ್ಲ ಅಂತ ಹೇಳಿ ಬೃಂದಾ ಅನ್ಕೋತಾರೆ. ಇದ ಕಡೆ ಹೊರಗಡೆ ಕೂತ್ಕೊಂಡು ಅರ್ಜುನ್ ಮತ್ತೆ ಭಾರ್ಗವಿ ಮಾತನಾಡ್ತಿರ್ತಾರೆ. ಇಲ್ಲಿ ಅರ್ಜುನ, ನನ್ನ ಭಾರ್ಗವಿ ಮಡಲಲ್ಲಿ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಖುಷಿಗೆಲ್ಲ ಕಾರಣ ನೀವೇ ಕಣ್ರಿ, ನಿಜವಾಗ್ಲೂ ಇಡೀ ಮನೆಯವರನ್ನ ಎಷ್ಟು ಖುಷಿಯಿಂದ ನೋಡ್ಕೋತೀರ, ಅಪ್ಪ ಎಷ್ಟು ಖುಷಿ ಆಗಿದ್ದಾರೆ. ನಿಜಕ್ಕೂ ಅಪ್ಪನ ಖುಷಿಯನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನನಗೆ ಯಾವಾಗಲೂ ಅಪ್ಪ ಅಂದ್ರೇ ಪ್ರಪಂಚ ಆಗಿತ್ತು. ಮೊದಲೆಲ್ಲ ಮಾಸ್ಕ್ ತಂದು ತೋರಿಸ್ಬೇಕಾದ್ರೆ ಅಪ್ಪ
ಚೆನ್ನಾಗಿ ತೆಗ್ದಿದ್ಯಾ ಅಂತ ಹೇಳಿದ ತಕ್ಷಣ ನನಗೆ ಪ್ರಪಂಚನ ಗೆದ್ದಷ್ಟು ಖುಷಿ ಆಗ್ತಿತ್ತು. ಆದರೆ ಇವತ್ತು ಅಪ್ಪ ಈ ರೀತಿಯಾಗಿ ಎಲ್ಲವನ್ನ ಕೂಡ ಕಳ್ಕೊಂಡು ನೊಂದ್ಕೋತಿದ್ದಾರೆ ಮನಸ್ಸಲ್ಲಿ. ಅದನ್ನು ನೋಡಿದ್ರೆ ತುಂಬ ಅಂದರೆ ತುಂಬ ಸಂಕಟ ಆಗುತ್ತೆ. ಅದಕ್ಕೆ ನಾನು ಕಾರಣ ಅಂತ ಇನ್ನೂ ಸಂಕಟ ಆಗುತ್ತೆ. ಮೊದಲು ಎಲ್ಲವನ್ನ ಕೂಡ ಸರಿಪಡಿಸ್ಬೇಕು ಅಂದಾಗ ಹೌದು ಪಾರ್ಥ, ಎಲ್ಲವನ್ನ ಕೂಡ ಸರಿಪಡಿಸ್ಬೇಕು. ನಮಗೆ ಎಷ್ಟೇ ಕಷ್ಟ ಇರ್ಬೋದು, ಆದರೆ ಎಲ್ಲವನ್ನ ಕೂಡ ಮರೆತು ನಾವು ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಮೊದಲು ಮಾವನ ಜೈಲಿಂದ ಬಿಡಿಸ್ಬೇಕು. ಅವರು ಕಳ್ಕೊಂಡಿರೋದು ಎಲ್ಲವನ್ನ ಕೂಡ ಅವರಿಗೆ ಮರಳಿ ವಾಪಸ್ ಕೊಡಿಸ್ಬೇಕು. ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಆದರೆ ಆ ಒಂದು ಕಷ್ಟ ನಮ್ಮ ಪಾಲಿಗೆ ಮಾತ್ರ ಇಲ್ಲಿ, ಮಾವನಿಗೆ ಅದು ಗೊತ್ತಾಗೋದು ಬೇಡ ಅಂತ ಹೇಳ್ತಾಳೆ. ಈ ಒಂದು ಮಾತನ್ನ ಜೆಪಿ ಕೇಳಿಸ್ಕೊತಾರೆ. ನನ್ನ ಮಕ್ಕಳು ನನಗೋಸ್ಕರ, ನನ್ನ ಖುಷಿಗೋಸ್ಕರ ಎಷ್ಟೆಲ್ಲ ಯೋಚನೆ ಮಾಡಿ ಕಷ್ಟಪಡ್ತಿದ್ದಾರೆ. ಅವರು ಆ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂದಮೇಲೆ ನಾನು ಈ ರೀತಿ ಕುತ್ಕೊಂಡಿದ್ರೆ ಸರಿ ಹೋಗುತ್ತಾ? ಇಲ್ಲ, ನಾನು ಕೂಡ ನನ್ನ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಜೆಪಿ ಕೆಲ್ಸಕ್ಕೆ ಹೋಗಬೇಕು ಅಂತ ತೀರ್ಮಾನವನ್ನು ತಗೋತಾರೆ. ಮನೇಲಿ ಯಾರಿಗೂ ಕೂಡ ಗೊತ್ತಾಗ್ದಾಗೆ ಹೊರಗಡೆ ಹೋಗಿದ್ದಾರೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ಬೇಕಿದೆ. ಶಕ್ತಿ ಪ್ರಸಾದ್ ಅಲ್ಲಿಗೆ ಬರ್ತಾರೆ. ಏನಿದು ಜೆಪಿ, ಬಸ್ ಸ್ಟ್ಯಾಂಡಲ್ಲಿ ನಿಲ್ಲೋ ಪರಿಸ್ಥಿತಿ ಬಂದ್ಬಿಡ್ತಾ ನಿನಗೆ? ಎಲ್ಲಿಗೆ ಹೋಗ್ತಿದ್ಯಾ? ಬಾ ಇಲ್ಲಿ, ನಾನೇ ನಿನಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಗೇಲಿ ಮಾಡ್ತಿದ್ದಾರೆ. ನೀನು ನನಗೆ ಎಷ್ಟೆಲ್ಲ ಮಾಡಿದ್ಯಾ, ಎಲ್ಲವನ್ನ ಕೂಡ ಬಿಡೋಕ್ಕಾಗತ್ತಾ? ಎಲ್ಲದಕ್ಕೂ ಕೂಡ ತಿರುಗಿ ವಾಪಸ್ ಕೊಡಲೇಬೇಕಲ್ವಾ ಅಂತ ಹೇಳಿ ಶಕ್ತಿ ಹೇಳ್ತಿದ್ದಾಗೆ ಜಗನ್ ಕೂಡ ಬರ್ತಾರೆ. ಜಗನ್ ಬಂದಿದ್ದೆ. ಅಯ್ಯೋ, ಈ ಜೆಪಿ ಪಾಟೀಲ್ ನನ್ನ ಬೇಟೆ, ನೀವು ಯಾಕೆ ಬಂದಿದ್ರಾ ಅಣ್ಣ? ದಯವಿಟ್ಟು ನೀವು ಸುಮ್ಮನಿದ್ದು ಬಿಡಿ, ಇದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿ ಮಾತನಾಡ್ತಾರೆ. ಇವರನ್ನ ನಾನು ನೋಡ್ಕೋತೀನಿ ಅಂತ ಹೇಳಿ ಮಾತನಾಡ್ತಾರೆ. ಆಗ ಶಕ್ತಿ, ಇಲ್ಲ ಜಗನ್ನ, ನಾನುಗೆ ವಯಸ್ಸಾಗಿದೆ, ಇಷ್ಟ ಆಗಿದ್ರೂ ಕೂಡ ಇಷ್ಟು ಕುದಿತಿದ್ದೀನಿ ಅಂದರೆ ನನಗೆ ಎಷ್ಟು ನೋವಾಗಿ ಸಂಕಟ ಆಗಿರ್ಬೋದು. ನಾನು ಮಿನಿಸ್ಟರ್ ಪಡ್ತಿಂದ ಕೆಳಗೆ ಹೇಳಿದೆ, ನನ್ನ ಹೆಂಡತಿ ಜೈಲಿಗೆ ಹೋದ್ರು, ಇಷ್ಟೆಲ್ಲ ಅನುಭವಿಸೋದಕ್ಕೆ ಕಾರಣ ಇವನು ನನಗೆ ತುಂಬ ಅನ್ಯಾಯ ಮಾಡಿದ್ದಾನೆ. ಇವನು ಏನೇ ಇದ್ರೂ ನನ್ನ ಬೇಟೆ ನಾನೇ ಸೇರಿ ತೀರಿಸ್ಕೊಳ್ಳೋದು ಅಂತ ಹೇಳಿ ಹೇಳ್ತಿದ್ದಾರೆ. ಈ ಕಡೆ ಇವರಿಬ್ಬರ ಮಾತು ಕೇಳಿ ಜೆಪಿ ಮೌನವಾಗಿದ್ದಾರೆ, ಏನನ್ನ ಕೂಡ ಮಾತನಾಡ್ತಿಲ್ಲ. ಅತ್ತ ಕಡೆ ನಿರ್ಮಲಾ ಪಾಟೀಲ್ ಅವ್ರಿಗೆ ತುಂಬ ಹೊಟ್ಟೆ ಹಸಿವಾಗುತ್ತೆ. ಬಾಳೆಹಣ್ಣು ನೋಡ್ತಾರೆ, ಕಪ್ಪಾಗಿದೆ, ಇದು ಹೇಗಿದೆಯೋ ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಒಂದು ಮಡಿಕೆಯಲ್ಲಿ ತಗೊಳ್ಳಿ ಅತ್ತೆ, ಕುಡೀರಿ, ತುಂಬ ಚೆನ್ನಾಗಿರತ್ತಿದ್ದು ಅಂತ ಹೇಳಿ ಕೊಡ್ತಾಳೆ. ಅದನ್ನು ಕುಡಿತಿದ್ದಾಗ ತುಂಬಾ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ನಿರ್ಮಲವರು ಹೊಗಳುತ್ತಾರೆ. ಬಟ್ ಬೃಂದಾ ಬಂದು ಕುಡೀರಿ, ಯಾರು ತಿಂದೇ ಇರೋ ಊಟನ ನಿಮಗೆ ಮಾಡಿಕೊಡ್ತಾಳೆ ತಂಗ್ಲನದಲ್ಲಿ ಅಂತ ಹೇಳಿದಾಗ, ತಂಗ್ಲನ ಏನಿದು ಭಾರ್ಗವಿ, ಮೊದಲೇ ನಾನು ಆ ಬಾಳೆನೇ ಚೆನ್ನಾಗಿಲ್ಲ ಅಂತ ಹಾಕ್ಬಿಟ್ಟೆ, ನೀನು ನೋಡಿದ್ರೆ ಈ ತಂಗ್ಲನದಲ್ಲಿ ಇದನ್ನು ಕೊಟ್ಟಿದ್ಯಲ್ಲ ಅಂದಾಗ, ಅಯ್ಯೋ ಅತ್ತೆ, ತಂಗ್ಲನ ಅದಲ್ಲಿ ಮಾಡೋದೇನು ತಪ್ಪು ಅಂತ ಅಂದ್ಕೊಂಡಿದ್ರೆ ಖಂಡಿತ ರಾತ್ರಿ ಉಳಿದ ಅನ್ನದಲ್ಲಿ ಏನು ಬೇಕಿದ್ರು ಮಾಡಬಹುದು. ಇವತ್ತು ಶ್ರೀಮಂತರಲ್ಲ ಇದನ್ನೇ ಮಾಡ್ಕೊಂಡು ಕೊಡ್ತಾರೆ ಗೊತ್ತಾ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ. ಇದು ಈಗ ಟ್ರೆಂಡಿ ಫುಡ್ ಆಗಿಬಿಟ್ಟಿದೆ ಅಂತ ಹೇಳಿ ಭಾರ್ಗವಿಯ ಒಂದು ಗಂಜಿಯ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತಾರೆ ನಿರ್ಮಲಾಗೆ. ನಿರ್ಮಲಾ ಕೂಡ ಬೃಂದ ಮಾತನ್ನ ಕೇಳಿದೆ, ಭಾರ್ಗವಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ಇನ್ನು ಮುಂದೆ ನನಗೆ ಇದೇ ಕೊಡು, ಖುಷಿಯಿಂದ ಕುಡಿತೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕ್ಲಬ್ ಮೆಂಬರ್ ಬರ್ತಾರೆ. ನಾವು ಬರ್ಬೋದಾ ಒಳಗಡೆ ಅಂತ ಹೇಳಿ ನಿರ್ಮಲಾನ ಗೇಲಿ ಮಾಡ್ತಾರೆ. ಜೊತೆಗೆ ನೀವು ಮತ್ತೆ ಮನೆಗೆ ವಾಪಸ್ ಹೋಗ್ಬೋದು, ಸಾಕ್ಷಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಅಂದಾಗ ಇಲ್ಲಿ ನಿರ್ಮಲಾ ಅವರು ಶಾಕ್ ಆಗ್ತಾರೆ. ಇಲ್ಲಿ ಭಾರ್ಗವಿ ತಿರುಗಿ ಬೀಳ್ತಾಳೆ. ಏನು ಅನ್ಕೊಂಡಿದ್ರ? ಸುಮ್ಮನೆ ವಿನಾಕಾರಣ ನೀವು ನಮ್ಮನೆಗೆ ಬಂದು ಈ ರೀತಿ ವಾಯ್ಸ್ ರೈಸ್ ಮಾಡಿ ಅಂತ ಮಾತನಾಡಿದ್ರೆ ನಿಮಗೆ ಜಾಗ ಇಲ್ಲ, ಮೊದಲು ಇಲ್ಲಿಂದ ಹೊರಡ್ತಾ ಇರಿ ಅಂದಾಗ, ನಾನೇನು ಒಳ್ಳೆ ಬೆಸ್ಟ್ ಆಫರ್ ತೊಗೊಂಡು ಬಂದರೆ ಈ ರೀತಿ ನನ್ನ ಮುಂದೆ ಮಾತಾಡ್ತೀಯ ಅಂದಾಗ, ಮಾತಾಡೋದ ನಮ್ಮ ಮನೆಯಲ್ಲಿ ನಮ್ಮದೇ ಮಾತನಾಡಿಬೇಕು ಅಂತ ಹೇಳಿದೆ, ಮೊದಲು ಇಲ್ಲಿಂದ ಹೋಗ್ತಾ ಇರ್ತೀರಾ ಅಂತ ಹೇಳಿ ಭಾರ್ಗವಿ ಅವರನ್ನ ಸರಿಯಾಗಿ ತರಾಟೆಗೆ ತಗೊಂಡು ಮನೆಯಿಂದ ಹೊರಗಡೆ ತಪ್ಪಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ, ಯಾವ ರೀತಿಯಲ್ಲಿ ಕತೆ ಮುಂದುವರಿಯುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.